శ్రీరామపట్టాభిషేకం ಶ್ರೀರಾಮಪಟ್ಟಾಭಿಷೇಕಂ. ಪುತ್ರ ಹನುಮ, ನನ್ನ ಹಾಗೂ ನನ್ನ ಪ್ರಭುವಿನ ಪುನರ್ಮಿಲನದಲ್ಲಿ ನಿನ್ನ ಪಾತ್ರ ಅತ್ಯಂತ ಹಿರಿದು. ನಾನು ನಿನ್ನ ಪ್ರಭು ಭಕ್ತಿ ಹಾಗೂ ಮಾತೃ ಭಕ್ತಿಯಿಂದ ಪ್ರಸನ್ನರಾಗಿದ್ದೇನೆ. ತೆಗೆದುಕೋ ಈ ಅತ್ಯಮೂಲ್ಯವಾದ ಮುತ್ತಿನ ಹಾರ. ಮಹಾಪ್ರಸಾದ ಮಾತೆ, ಮಹಾಪ್ರಸಾದ. ಇದೇನು ಮಾಡಿಬಿಟ್ಟೆ ಹನುಮ? ವಿಶ್ವದಲ್ಲೇ ಅತಿ ವಿರಳವಾದ, ಅತಿ ಶ್ರೇಷ್ಠವಾದ, ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನು ಆನಂದದಿಂದ ನಾನು ನಿನಗೆ ಕೊಟ್ಟರೆ ಅದಕ್ಕೆ ಇಂತಹ ಅವಸ್ಥೆ ತಂದ್ಬಿಟ್ಟೆಯಲ್ಲ. ಮತ್ತೆ ನನ್ನ ಉದ್ದೇಶ ಯಾರನ್ನೂ ಅವಮಾನಿಸುವುದಲ್ಲ. ಶ್ರೀರಾಮನ ಸನ್ನಿಧಿಯಲ್ಲಿ ನನ್ನ ಕೊರಳಹಾರವನ್ನೇ ನಿನಗೆ ಕೊಟ್ಟೆ. ಆದರೆ ನಿನ್ನಿಂದ ಈ ರೀತಿಯ ವರ್ತನೆ ನಿರೀಕ್ಷಿಸಿರಲಿಲ್ಲ. ನಿನ್ನ ಈ ವರ್ತನೆಗೆ ಕಾರಣವೇನು ಪುತ್ರ? ಮಾತೆ, ನೀವು ನೀಡಿದ ಮುತ್ತಿನ ಹಾರ ವಿಶ್ವದಲ್ಲೇ ಅತಿ ಅಮೂಲ್ಯ, ಶ್ರೇಷ್ಠವೆಂದು ಹೇಳಿದಿರಿ. ಅದನ್ನೇ ಪರೀಕ್ಷಿಸುತ್ತಿದ್ದಮ್ಮ. ದೇವತೆಗಳಿಂದ ಕೊಡಲ್ಪಟ್ಟ ಹಾರ ಅಮೂಲ್ಯವಲ್ಲದೆ ಇರಲು ಹೇಗೆ ಸಾಧ್ಯ ಹನುಮ? ಅಮ್ಮ, ಈ ಸೃಷ್ಟಿಯಲ್ಲಿ ನನ್ನ ಪಾಲಿಗೆ ಅತಿ ಅಮೂಲ್ಯವಾದದ್ದು ಹಾಗೂ ಶ್ರೇಷ್ಠವಾದದ್ದು ನನ್ನ ಪ್ರಭು ಶ್ರೀರಾಮಚಂದ್ರ. ನೀವು ಕೊಟ್ಟಿರುವ ಹಾರದ ಮುತ್ತುಗಳಲ್ಲಿ ನನ್ನ ಪ್ರಭುವನ್ನು ಹುಡುಕುತ್ತಿದ್ದೆ. ನಿನ್ನ ಮಾತಿನ ಆಂತರ್ಯವಾದರೂ ಏನು ಹನುಮ? ಅಮ್ಮ, ಈ ಯಾವ ಮುತ್ತುಗಳಲ್ಲಿಯೂ ನನ್ನ ಪ್ರಭುವಿನ ಯಾವ ಗುರುತು ಇಲ್ಲ. ಇದು ಹೇತಾನೆ ಶ್ರೇಷ್ಠವಾಗಲು ಸಾಧ್ಯ? ಶ್ರೀರಾಮನಿರದ ಯಾವುದೇ ವಸ್ತುವು ಶ್ರೇಷ್ಠವಲ್ಲ. ಹಾಗಾಗಿ ಇದು ನನ್ನ